ಸ್ನೇಹಿತರಿಗೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು? ಬಹಳಷ್ಟು ಮಂದಿ ಈ ವಿಷಯದ ಬಗ್ಗೆ ಪ್ರಶ್ನೆಯನ್ನು ಕೇಳಿರಿ. ಅದಕ್ಕಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಶಾಸ್ತ್ರದಲ್ಲಿ ಏನು ಹೇಳಿದೆ, ಯಾವ ದಿನ ಆಚರಣೆ ಮಾಡಿದರೆ ನಮಗೆ ಪೂರ್ಣ ಫಲಪ್ರಾಪ್ತಿಯಾಗ್ತದೆ, ಅಷ್ಟೇ ಅಲ್ಲ ಆ ದಿನ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಬಣ್ಣದ ಸೀರೆಯನ್ನು ಉಡಬೇಕು, ಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಈಗ ತಿಳಿಸ್ಕೊಡ್ತೇನಂತ. ಯಾಕಂದರೆ ನಮ್ಮ ಹಬ್ಬಗಳನ್ನು ನಾವು ಶಾಸ್ತ್ರದಲ್ಲಿ ಹೇಳಿದ ಹಾಗೆಯೇ ಆಚರಣೆ ಮಾಡಬೇಕು, ಅಂದರೆ ಮಾತ್ರ ನಮಗೆ ಫಲಗಳು ಸಿಗ್ತದೆ. ಅದಕ್ಕೊಂದು ಮಹತ್ವ ಇರ್ತದೆ. ಸುಮ್ಮನೆ ಯಾವುದೇ ಹಬ್ಬವನ್ನು ಯಾವುದೋ ರೀತಿಯಲ್ಲಿ ಆಚರಣೆ ಮಾಡೋದ್ರಿಂದ ಕೇವಲ ನಮಗೆ ಯಾವುದೇ ಫಲಗಳು ದೊರಕದೇ ಇರ್ತದೆ. ಅದಕ್ಕಾಗಿ ಫಲಗಳು ಪೂರ್ಣವಾಗಿ ದೊರಕಬೇಕು ಅಂದರೆ ಶಾಸ್ತ್ರವನ್ನು ಆಧಾರಿತವಾಗಿ ನಾವು ಇಟ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ಶಾಸ್ತ್ರದಲ್ಲಿ ಏನು ಹೇಳಿದ, ಯಾವ ರೀತಿ ನಾವು ವರಮಹಾಲಕ್ಷ್ಮಿ ಯಾವ ದಿನ ಆಚರಣೆ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಬರ್ರಿ. ಮೊದಲೇದಾಗಿ ಈ ಶಾಸ್ತ್ರದಲ್ಲಿ ಏನು ಹೇಳ್ತದೆ, ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೆ ಉಪಾಂತ್ಯ ಭಾಗವೇ ವರಲಕ್ಷ್ಮ್ಯಾ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ ಸರ್ವ ಕಾರ್ಯಸಿದ್ಧಿಪ್ರದಾಯಕಂ ಅಂಥೇಳಿ. ಅಂದರೆ ಶುಕ್ಲ ಪೂರ್ಣಿಮೆಯ ದಿವಸ ಶುಕ್ರಗ್ರಹವು ಪೂರ್ವದಲ್ಲಿ ಬೆಳಗ್ತಾ ಇರಬೇಕು. ಅಂದರೆ ಶುಕ್ರಗ್ರಹ ಏನದಲ್ಲ, ಅದು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ತದೆ. ಶುಕ್ರಗ್ರಹ ಪೂರ್ವ ದಿಕ್ಕಿನಲ್ಲಿ ಆ ದಿನ ನಮಗೆ ಆಕಾಶದಲ್ಲಿ ಬೆಳಗ್ತಾ ಇರಬೇಕು. ಆ ಸಮಯದಲ್ಲಿ ಹುಣ್ಣಿಮೆ ಇರಬೇಕು, ಅಂದರೆ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ಇರಬೇಕು, ಅಥವಾ ಹುಣ್ಣಿಮೆಗೆ ಅತೀ ಹತ್ತಿರವಾಗಿರುವಂಥ ಶುಕ್ರವಾರ ಇರಬೇಕು. ನಮಗೆಲ್ಲೋ ದೂರವಾಗಿರುವಂಥ ಶುಕ್ರವಾರ ಆಚರಣೆ ಮಾಡಲಿಕ್ಕೆ ಬರೋಂಗಿಲ್ಲ. ಹುಣ್ಣಿಮೆಗೆ ಅತೀ ಹತ್ತಿರವಾಗಿರಬೇಕು, ಪೂರ್ವ ದಿಕ್ಕಿನಲ್ಲಿ ಶುಕ್ರಗ್ರಹ ಬೆಳಗ್ತಿರಬೇಕು. ಆಗ ವರಮಹಾಲಕ್ಷ್ಮಿ ವರ ಕೊಡಲಿಕ್ಕಾಗಿಯೇ ಭೂಮಿಗೆ ಬರ್ತಾಳೆ ಅನ್ನುವೊಂದು ನಿಯಮ. ಇದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೆ ಉಪಾಂತ್ಯ ಭಾಗವೇ, ಪೂರ್ಣಿಮೆಗೆ ಅತಿ ಹತ್ತಿರವಾಗಿರುವಂಥ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ನಮಗೆ 28ನೇ ತಾರೀಕು ಶುಕ್ರವಾರ ವಿಶೇಷವಾಗಿ ವರಮಹಾಲಕ್ಷ್ಮಿ ಆಚರಣೆಗೆ ಅತ್ಯಂತ ಶ್ರೇಷ್ಠವಾದದ್ದು ಅಂಥೇಳಿ ಪಂಚಾಂಗಕರ್ತರು ಬರೀತಾರೆ. 2ನೇ ಶುಕ್ರವಾರ ಮಾಡಬಹುದಲ್ಲ ಅಂಥೇಳಿ, ಆದರೆ 2ನೇ ಶುಕ್ರವಾರ 2ನೇ ಶುಕ್ರವಾರ 21ನೇ ತಾರೀಕು 2ನೇ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಅದು ಹುಣ್ಣಿಮೆಗೆ ಬಹಳಷ್ಟು ದೂರ ಇರುವುದರಿಂದ ನಮಗೆ ಹುಣ್ಣಿಮೆ ಮಾತ್ರ ಬಹಳ ಮುಖ್ಯ. ಈ ವರಮಹಾಲಕ್ಷ್ಮಿಗೆ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ಅತೀ ಹತ್ತಿರವಾಗಿರಬೇಕು ಶ್ರಾವಣ ಮಾಸದಲ್ಲಿ. ಆಗ ಮಾತ್ರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬರ್ತದೆ. 21ನೇ ತಾರೀಕು ಮಾಡಲಿಕ್ಕೆ ಬರುವುದಿಲ್ಲ. 28ನೇ ತಾರೀಕು, ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ, 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಅತ್ಯಂತ ಶ್ರೇಷ್ಠ ಅಂಥೇಳಿ. ಆ ದಿನ ನಮಗೆ ಹುಣ್ಣಿಮೆ ಕೂಡ ಪ್ರಾಪ್ತಿಯಾಗ್ತದೆ. ಬೆಳಗ್ಗೆ ಪೂರ್ವ ದಿಕ್ಕಿನಲ್ಲಿ ಶುಕ್ರಗ್ರಹ ಅತ್ಯಂತ ಸೌಭಾಗ್ಯದಾಯಕವಾಗಿ ಬೆಳಗ್ತಾ ಇರುವಂಥ ಸಂದರ್ಭದಲ್ಲಿ ಈ ವರಮಹಾಲಕ್ಷ್ಮಿಯನ್ನು ನಾವು ಎದುರುಗೊಳ್ಬೇಕು ಅಂಥೇಳಿ. ಅದಕ್ಕಾಗಿ 28ನೇ ತಾರೀಕು ಅತ್ಯಂತ ಶ್ರೇಷ್ಠ ಅಂಥೇಳಿ. ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಶ್ರೇಷ್ಠತೆಯನ್ನು ಪಡೀತದೆ, ಅದಕ್ಕಾಗಿ ಸಮಯವನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಯಾವ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸ್ಬೇಕು ಅದನ್ನು ಕೂಡ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಮೊದಲೇದಾಗಿ ಬ್ರಾಹ್ಮಿ ಮುಹೂರ್ತ ಸದಾಕಾಲ ಶ್ರೇಷ್ಠ ಮುಹೂರ್ತ ಅಂತ ಹೇಳ್ತೇವೆ. 4 ಗಂಟೆ 36 ನಿಮಿಷದಿಂದ 5 ಗಂಟೆ 25 ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ. ಬ್ರಹ್ಮ ಮುಹೂರ್ತ ಇದು ಕೂಡ ಬಹಳ ಶ್ರೇಷ್ಠ ಅಂಥೇಳಿ. ಇನ್ನು ವಿಶೇಷ ಲಗ್ನ ವರಮಹಾಲಕ್ಷ್ಮಿಗೆ ಅಂತ ಹೇಳ್ತೇವೆ. ವಿಶೇಷ ಲಗ್ನ ಅಂದರೆ ಸಿಂಹಲಗ್ನ. ಸಿಂಹಲಗ್ನಕ್ಕೆ ಸೂರ್ಯಾಧಿಪತಿ. ಸಿಂಹಲಗ್ನದಲ್ಲಿ ಬಹಳಷ್ಟು ಶ್ರೇಷ್ಠತೆ ಅದ. ಅದಕ್ಕಾಗಿ 2ನೇ ಮುಹೂರ್ತ ಸಿಂಹಲಗ್ನ ಪ್ರಾಪ್ತಿಯಾಗ್ಲಿಕ್ಕತ್ತದ. ಸಿಂಹಲಗ್ನ 5 ಗಂಟೆ 28 ನಿಮಿಷದಿಂದ 7 ಗಂಟೆ 35 ನಿಮಿಷದವರೆಗೆ ನಮಗೆ ಸಿಂಹಲಗ್ನ ಪ್ರಾಪ್ತಿಯಾಗ್ಲಿಕ್ಕತ್ತದ. ಸಿಂಹಲಗ್ನ ಅತ್ಯಂತ ಶ್ರೇಷ್ಠ ಅಂತ ಕೂಡ ಹೇಳ್ತೀವಿ. ನೀವು ಬೆಳಗ್ಗೆ ಪೂಜೆಯನ್ನು ಮಾಡಿ ನಂತರ ಮಧ್ಯಾಹ್ನದಲ್ಲಿ ಅಂದರೆ 11, 12 ಹೀಗೆ ಈ ರೀತಿ ಅಡುಗೆ ನೈವೇದ್ಯ ಕೂಡ ಮಾಡ್ಬೋದು. ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಹಾಲು ಸಕ್ಕರೆ ನೈವೇದ್ಯ ತೋರಿಸ್ಬಿಡ್ಬೋದು. ಮಂತ್ರ ನೀವು ಮಧ್ಯಾಹ್ನದಲ್ಲಿ ಅಡುಗೆ ನೈವೇದ್ಯ ಕೂಡ ಮಾಡ್ಬೋದು. ಅದಕ್ಕಾಗಿ ಇನ್ನೂ ಲಗ್ನಗಳನ್ನ ಕೊಡ್ತಾ ಹೋಗ್ತೀನಿ. ಆ ಲಗ್ನಕ್ಕೆ ಹೊಂದಿಕೊಂಡು ನೀವು ಮುಂದೆ ಪೂಜೆಯನ್ನು ಸಹ ಮುಂದುವರಿಸ್ಬೋದು. ಇಲ್ಲಿ ಇನ್ನೊಂದು
ಶ್ರೇಷ್ಠವಾದ ಮುಹೂರ್ತವನ್ನು ಕೊಡ್ತೀನಿ. ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಕೆಲವೊಂದು ಮುಹೂರ್ತಗಳು ನಮಗೆ ಸಿಗೋದು ಅಪರೂಪ ಅಂತ ಹೇಳ್ತೀವಿ. ಇದು ಅತ್ಯಂತ ಶ್ರೇಷ್ಠ. 9:35 ಈ ಸಮಯದಲ್ಲಿ ನೀವು ಪೂಜೆಯನ್ನು ಶುರು ಮಾಡಬೇಕು. ಅಂದರೆ ಇದು ಶುಭ ಲಗ್ನ ಅಂತ ಹೇಳ್ತೀವಿ, ಅತ್ಯಂತ ಶುಭ ಲಗ್ನ. ಪೂಜೆ ಎಷ್ಟೊತ್ತಿಗಾದರೂ ಮುಗಿಲಿ, ಆದರೆ ಶುರು ಮಾಡೋದು ಈ 9:35 10 ಗಂಟೆ ಒಳಗೆ ನೀವು ಪೂಜೆಯನ್ನು ಶುರು ಮಾಡಿಬಿಡ್ರಿ. 9:35 10 ಗಂಟೆ ಒಳಗೆ ಪೂಜೆ. ಯಾಕಂದರೆ ತುಲಾ ಲಗ್ನ ಪ್ರಾಪ್ತಿಯಾಗ್ಲಿಕ್ಕದ. ತುಲಾ ಲಗ್ನಕ್ಕೆ ಶ್ರೇಷ್ಠವಾದ ಶುಕ್ರ ಅಧಿಪತಿ ಅಂತ ಹೇಳಿ, ಧನ ಧಾನ್ಯ ಸಂಪತ್ತನ್ನು ತಂದು ಕೊಡುವಂಥ ಶುಕ್ರ ಅಧಿಪತಿ. ಅದಕ್ಕಾಗಿ ಆ ದಿನ ಶುರು ಮಾಡಿರಿ. 11 ಗಂಟೆವರೆಗೂ ನೀವು ಪೂಜೆಯನ್ನು ಮುಂದುವರಿಸ್ಬೋದು. ಯಾಕೆ ಹೇಳ್ತೀನಿ, ಮಧ್ಯದಲ್ಲಿ ನಮಗೆ ರಾಹು ಕಾಲ ಬಂದರೂ ಏನೂ ದೋಷ ಇಲ್ಲ. ಯಾಕಂದರೆ ಆರಂಭ ಯಾವಾಗಿದ್ದರೂ ಶುಭ ಲಗ್ನದಲ್ಲಿ ಆಗಬೇಕು. ಆರಂಭ ಮಾತ್ರ ಮಹತ್ವ ಭಾಳ ಇರ್ತದೆ. ಮಧ್ಯದಲ್ಲಿ ಅಥವಾ ಕೊನೆಗೆ ನಮಗೆ ರಾಹು ಕಾಲ ಬಂದರೆ, ಯಾವುದೇ ಕಾಲ ಬಂದರೂ ಕೂಡ ಅದು ನಮಗೆ ದೋಷ ತಟ್ಟೋದಿಲ್ಲ. ಇನ್ನು ಸಾಯಂಕಾಲ ನಾವು ಪೂಜೆಯನ್ನು ಮಾಡ್ತೀವಿ, ಕೆಲವೊಬ್ರಿಗೆ ಬೆಳಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದ್ರಿ ಸಾಯಂಕಾಲ ಕೂಡ ಒಂದು ಮುಹೂರ್ತವನ್ನು ಕೊಟ್ಬಿಡ್ತೀನಿ. 5:50 7:34 ಇದು ಅತ್ಯಂತ ಶ್ರೇಷ್ಠ ಗೋಧೂಳಿ ಮುಹೂರ್ತ ಅಂತ ಕೂಡ ಹೇಳ್ತೇವೆ. ಇದು ಕುಂಭಲಗ್ನಕ್ಕೆ ಶನಿದೇವರು ಅಧಿಪತಿ. ಸಾಯಂಕಾಲ ಸಮಯದಲ್ಲಿ ಇದು ನಮಗೆ ಬಹಳ ಶುಭವನ್ನು ತಂದುಕೊಡುವಂಥದ್ದು. ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು, ಯಾರು ಸಾಯಂಕಾಲ ಸಮಯದಲ್ಲಿ ಮಾಡ್ತೀನಿ ಅಂತ ಹೇಳ್ತೀರಿ, ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಯಾವ ಬಣ್ಣದ ಸೀರೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತಿಳಿ ಹಸಿರು ಬಣ್ಣ ಅಂತ ಹೇಳ್ತೇವೆ. ಗಿಳಿ ಹಸಿರು ಬಣ್ಣ ಅಥವಾ ಗುಲಾಬಿ ಬಣ್ಣದ ಸೀರೆಯನ್ನು ಉಡಿಸಿದರೆ, ಅಂದರೆ ಗುಲಾಬಿ ಅಂದರೆ ಯಾವ ರೀತಿ ಇರಬೇಕು ಅಂದರೆ ತಿಳಿ ಗುಲಾಬಿ, ಪೂರ್ಣ ತಿಳಿ ಗುಲಾಬಿ ಇರಬೇಕು. ಆ ರೀತಿಯಾಗಿ ಬಣ್ಣದ ಸೀರೆಯನ್ನು ಉಡಿಸೋದು ಅತ್ಯಂತ ಶ್ರೇಷ್ಠ ಅನ್ನಿಸ್ತದೆ. ಇನ್ನು 2ನೇ ಮುಹೂರ್ತ ಸಿಂಹ ಲಗ್ನ ಅಂತ ಹೇಳಿದೆ. ಸಿಂಹ ಲಗ್ನಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಹಳದಿ ಬಣ್ಣದ ಸೀರೆ ಶ್ರೇಷ್ಠ ಅಂತ ಹೇಳ್ತೇವೆ. ಪೀತಾಂಬರ್ ಕಲರ್ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ಕೆಂಪು ಬಣ್ಣದ ಸೀರೆಯನ್ನು ಕೂಡ ಉಡಿಸ್ಬೋದು, ಮೆರೂನ್ ಕಲರ್ ಸೀರೆ ಕೂಡ ಉಡಿಸ್ಬೋದು, ಕೇಸರಿ ಬಣ್ಣ ಕೂಡ ಉಡಿಸ್ಬೋದು. ಇಷ್ಟು ಬಣ್ಣಗಳಲ್ಲಿ ನಿಮಗೆ ಯಾವುದು ಸರಿ ಅನ್ನಿಸ್ತದೆ ಆ ಬಣ್ಣದ ಸೀರೆಯನ್ನು ಖರೀದಿ ಮಾಡಿರಿ. ಆದಷ್ಟು ಈ ಸಮಯದಲ್ಲಿ ನೀಲಿ ಅಥವಾ ಕಂದು ಬಣ್ಣದ ಸೀರೆಯನ್ನು ಮಾತ್ರ ಉಡಿಸ್ಬೇಡ್ರಿ, ಅದು ನಿಮಗೆ ನಷ್ಟವನ್ನು ತಂದು ಕೊಡ್ತದೆ. ಈ ಸೂರ್ಯ ಲಗ್ನದಲ್ಲಿ ಅಂದರೆ ಸಿಂಹ ಲಗ್ನದಲ್ಲಿ ಈ ಕೆಲವು ಬಣ್ಣ ಅತ್ಯಂತ ಶ್ರೇಷ್ಠತೆ ನಮಗೆ ನಾವು ಉಡಿಸಿದಂಥ ಸೀರೆ ಕೂಡ ಬಣ್ಣ ಕೂಡ ನಮಗೆ ಎಷ್ಟೋ ಸಲ ನಮಗೆ ಒಳ್ಳೆಯ ಫಲವನ್ನು ಕೊಡ್ತದೆ. ಅದಕ್ಕಾಗಿ ಈ ಸೂರ್ಯ ಲಗ್ನ ಇದ್ದಾಗ ಅಂತಂದರೆ ಸಿಂಹ ಲಗ್ನದಲ್ಲಿ ನೀಲಿ ಬಣ್ಣದ್ದು ಕಪ್ಪ ಬಣ್ಣದ್ದು ಸೀರೆಯನ್ನು ಉಡಿಸ್ಬಾರ್ದು. ದಟ್ಟವಾದ ಕರಿ ಬಣ್ಣದ್ದು ಸೀರೆಯನ್ನು ಆ ರೀತಿಯಾಗಿ ಉಡಿಸ್ಬೇಡ್ರಿ ಆದಷ್ಟು. ಇನ್ನು 3ನೇ ಲಗ್ನ ತುಲಾ ಲಗ್ನಕ್ಕೆ ಅಧಿಪತಿ ಶುಕ್ರ ಅಂತ ಹೇಳ್ವಿ. ಇದಕ್ಕೆ ಹಾಲು ಬಣ್ಣದ ಸೀರೆಯನ್ನು ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಕಮಲದ ಹೂವಿನ ಮಧ್ಯದಲ್ಲಿ ಏನು ಒಂದು ಗುಲಾಬಿ ಬಣ್ಣ ಇರ್ತದೆ, ತಿಳಿ ಗುಲಾಬಿ ಅಲ್ಲ, ಸ್ವಲ್ಪ ರಬ್ಬ ಗುಲಾಬಿನೂ ಅಲ್ಲ, ಆ ರೀತಿಯಾಗಿರುವಂಥ ಸೀರೆ 2ನೇ ಮುಹೂರ್ತಕ್ಕೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು 3ನೇ ಮುಹೂರ್ತ ಸಾಯಂಕಾಲ ಸಮಯದಲ್ಲಿ ಕೂಡ ನಾನು ಕೊಟ್ಟೆ. ಆ ಮುಹೂರ್ತಕ್ಕೆ ವಿಶೇಷವಾಗಿ ಆಕಾಶ ನೀಲಿ ಇರ್ತದಲ್ಲ, ಆ ಬಣ್ಣದ ಸೀರೆಯನ್ನು ಅತ್ಯಂತ ಶ್ರೇಷ್ಠ. ರಬ್ಬ ನೀಲಿ ಬೇಡ, ಆಕಾಶ ನೀಲಿ ಬಣ್ಣ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು ಆ ದಿನ ವಿಶೇಷ ನಮಗೆ ಹುಣ್ಣಿಮೆ ಕೂಡ ಪ್ರಾಪ್ತಿ ಆಗಿಬಿಟ್ಟದ. ಹುಣ್ಣಿಮೆ ಪೂಜೆ ಕೂಡ ಲಕ್ಷ್ಮೀ ಪೂಜೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು ಯಾವ ಸಮಯದಲ್ಲಿ ರಾಖಿಯನ್ನು ಕಟ್ಟಬೇಕು, ಅದರ ಮಹತ್ವ ಏನು, ಮತ್ತು ಮುಂದೆ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ಈ ಶ್ರಾವಣದ ಬಗ್ಗೆ, ಆವಾಗ ನಾನು ತಿಳಿಸ್ಕೊಡ್ತೀನಿ ಅಂತ. ಇನ್ನೂ ಒಂದು ಕೂಡ ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿಕ್ಕೆ, ಇದು ಕೂಡ ಶುಭ ಅಂತ. ಇದು 12:30 ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಇದು ಕೂಡ ನಮಗೆ ಒಳ್ಳೆಯದು ಅನ್ನಿಸ್ತಾ ಇದೆ. ಇದು ಧನು ಲಗ್ನ ಪ್ರಾಪ್ತಿಯಾಗಲಿರ್ತದೆ. ಧನು ಲಗ್ನಕ್ಕೆ ಗುರು ಅಧಿಪತಿ ಅಂತ ಹೇಳ್ತೇವೆ. ಈ ಲಗ್ನದಲ್ಲಿ ಪೂಜೆಯನ್ನು ಮಾಡುವವರು ಕೇಸರಿ ಬಣ್ಣದ್ದಾಗಿರ್ಬೋದು ಅಥವಾ ಹಳದಿ ಬಣ್ಣದ ಸೀರೆಯನ್ನು ಆಗಿರ್ಬೋದು. ಅಚ್ಚ ಹಸಿರಿನ ಬಣ್ಣ ಕೂಡ ಬಹಳಷ್ಟು ಶ್ರೇಷ್ಠತೆಯನ್ನು ತಂದುಕೊಡ್ತದೆ. ಇನ್ನು ಈ ರೀತಿಯಾಗಿ ಪೂರ್ಣವಿರವಾಗಿ ಯಾವ ಬಣ್ಣದ ಸೀರೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ದಿನ ಆಚರಣೆ ಮಾಡಬೇಕು, ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟೇನಿ ಅನಿಸ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.